ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಂಬರೀಷ್ ಗೊಂದಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ನಾನು ಹೇಳುವಂಥ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈ ರೀತಿ ಯೂಟ್ಯೂಬ್ ಸರ್ಚ್ ಬಾರ್ನಲ್ಲಿ ಅಂಬರೀಷ್ ಗೊಂದಳಿ ಅಂಥೇಳಿ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಂಬರೀಷ್ ಗೊಂದಳಿ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಐಕಾನ್ ಇದೆಯಲ್ಲ ಅದರ ಮೇಲೆ ಕೂಡ ಕ್ಲಿಕ್ ಮಾಡಿರಿ. ನಾನು ಕಳಿಸುವಂಥ ಎಲ್ಲ ವಿಡಿಯೋಗಳ ಮೊದಲು ನೋಟಿಫಿಕೇಶನ್ ನಿಮಗೆ ತಪ್ಪದೆ ತಲುಪುತ್ತೆ ಸ್ನೇಹಿತರೆ. ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೇಲೆ 3 ರೀತಿಯ ಬೆಲೆಗಳು ಕಾಣಿಸುತ್ತೆ. ಮೊದಲನೇದಾಗಿ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಇದರಿಂದ ನಾವು ಕಳಿಸುವಂಥ ಎಲ್ಲ ಸಂದೇಶಗಳ ಮೊದಲ ಒಂದು ಸಂದೇಶ ನಿಮಗೆ ತಲುಪುತ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳೇ. ಇನ್ನು ಹಾಗೆ ನನ್ನ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿರಿ. ಇಲ್ಲಿ ಲೈಕ್ ಬಟನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಲೈಕ್ ಮಾಡಿರಿ. ಹಾಗೆ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಮಿತ್ರರಿಗೂ, ನಿಮ್ಮ ಸಹೋದರರಿಗೂ ಕೂಡ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಒಂದು ಶೇರ್ ಮಾಡಿರಿ. ಇಲ್ಲಿ ವಾಟ್ಸಪ್ ಇದೆ ಮತ್ತು ಫೇಸ್ಬುಕ್ ಇದೆ. ಈ ಎರಡೂ ಒಂದು ಮೀಡಿಯಾಗಳ ಮೂಲಕ ಒಂದು ನನ್ನ ವಿಡಿಯೋನ ತಪ್ಪದೆ ಶೇರ್ ಮಾಡಿರಿ. ವಿದ್ಯಾರ್ಥಿಗಳೇ, ನಾವು ನಿಮ್ಮ ಅಂಬರೀಷ್ ಗೊಂದಳಿ ಸರ್ ಹಾಗೂ ತಮಗೆಲ್ಲರಿಗೂ ಈ ಅಂಬರೀಷ್ ಗೊಂದಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನಾನಿವತ್ತು 5ನೇ ತರಗತಿಯ ಪರಿಸರ ವಿಜ್ಞಾನದ 4ನೇ ಪಾಠ ಆದಂಥ ಸಮುದಾಯ ಕ್ರೀಡೆಗಳ ಬಗ್ಗೆ ಇವತ್ತು ಪಾಠವನ್ನು ಮಾಡ್ತಾ ಇದ್ದೀನಿ. ಒಂದು ಪಾಠದ ಮುಖಾಂತರ ನಿಮಗೆಲ್ಲ ಮೊರಾರ್ಜಿ ಆಳ್ವಾಸ್ ಹಾಗೂ ಆದರ್ಶ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಈ ಪಾಠವನ್ನು ನಾನು ಇವತ್ತು ಪ್ರಾರಂಭಿಸ್ತಾ ಇದ್ದೀನಿ. ಮಕ್ಕಳೇ, ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಕುಟುಂಬ ಆಗಿರ್ಬೋದು ಮತ್ತು ಸಮುದಾಯ ಆಗಿರ್ಬೋದು ಹಾಗೆ ಪ್ರಾಣಿ ಜೀವ ಪ್ರಪಂಚದ ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು ಆ ಒಂದು 3 ಪಾಠಗಳ ಬಗ್ಗೆ ವಿಡಿಯೋನ ನೋಡಿ. ಹಾಗೆ ಆ 3 ಪಾಠಗಳ ನಂತರ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳೇ. ಅದು ಇವತ್ತಿನ ಪಾಠ ಯಾವಪ್ಪ ಅಂದರೆ ಸಮುದಾಯ ಕ್ರೀಡೆಗಳು. ನೋಡಿ, ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ. ನೋಡಿರಿ, ಆಟಗಳು ಅಥವಾ ಕ್ರೀಡೆಗಳು ಏನಾಗಿರ್ಬೋದು ಅಂದರೆ ಈ ಸಮುದಾಯದಿಂದ ಅಥವಾ ಸಮಾಜದಿಂದಲೇ ಹುಟ್ಟಿಕೊಂಡಿದ್ದಾವಂತೆ. ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗ. ನೋಡಿರಿ, ತಮ್ಮ ಬಿಡುವಿನ ಸಮಯ ಅಥವಾ ತಮಗೆ ಕೆಲಸವಿಲ್ಲದೆ ಇರುವಂಥ ಒಂದು ಸಮಯದಲ್ಲಿ ಜನ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಸಮಯವನ್ನು ಕಳೆಯಲು ಒಂದು ಆಟವನ್ನು ಕಂಡುಕೊಂಡರು ಅಥವಾ ಈ ಒಂದು ಕ್ರೀಡೆಯನ್ನು ಕಂಡುಕೊಳ್ತಾರೆ. ಏನು ಮಾಡ್ತಾರಪ್ಪ ಅಂದರೆ ತಮಗೆ ಕೆಲಸವಿಲ್ಲದೆ ಇದ್ದಾಗ ಈ ಒಂದು ಆಟಗಳನ್ನು ಆಡೋದ್ರ ಮುಖಾಂತರ ತಮ್ಮ ಜೀವನವನ್ನು ಇವರು ಕಳೀತಾ ಇದ್ರು. ಯಾರಪ್ಪ ಅಂದರೆ ಈ ಸಮುದಾಯದಲ್ಲಿನ ಅಥವಾ ಸಮಾಜದಲ್ಲಿನ ಜನ. ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತವೆ. ನೋಡಿರಿ, ಈ ಕ್ರೀಡೆಗಳು ಅಥವಾ ಆಟಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಆ ಸಮಾಜದಲ್ಲಿನ ಅಥವಾ ಸಮುದಾಯದಲ್ಲಿನ ವ್ಯಕ್ತಿಗಳ ಒಂದು ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸ್ತಾ ಇತ್ತು. ಅಂದರೆ ಎಲ್ಲರೂ ಕೂಡ ಆಡುವುದರಿಂದ ಏನಾಗಿತ್ತು ಅಂದರೆ ಅಲ್ಲಿ ಎಲ್ಲ ಸಂಬಂಧಗಳು ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ವು ಅಥವಾ ಎಲ್ಲರೂ ಕೂಡ ಒಂದೊಂದು ಒಟ್ಟಾಗಿ ಬಾಳ್ತಾ ಇದ್ರು. ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತವೆ. ನೋಡಿ, ಆಟಗಳು ಅಥವಾ ಕ್ರೀಡೆಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಸಮಾಜದಲ್ಲಿರುವಂಥ ಹಿರಿಯ ಜನ ಅಥವಾ ಕಿರಿಯ ಜನಕ್ಕೂ ಎಲ್ಲರೂ ಕೂಡ ಆಟವನ್ನು ಆಡುವ ರೀತಿಯಲ್ಲಿ ಏನು ಮಾಡ್ತದಪ್ಪ ಅಂದರೆ ಪ್ರೇರೇಪಣೆ ಕೊಡ್ತಾ ಇತ್ತು. ಅಂದರೆ ಇಲ್ಲಿ ಮೇಲೆ ಇಲ್ಲ ಅಥವಾ ಕೇಳಿಲ್ಲ ಅಥವಾ ದೊಡ್ಡವರಿಲ್ಲ ಅಥವಾ ಚಿಕ್ಕವರಿಲ್ಲ ಅಂಥೇಳಿ ಏನು ಮಾಡ್ತಾ ಇದ್ದಪ್ಪ ಅಂದರೆ ಎಲ್ಲರೂ ಕೂಡಿ ಆ ಒಂದು ಆಟಗಳನ್ನು ಅಥವಾ ಕ್ರೀಡೆಗಳನ್ನು ಆಡ್ತಾ ಇದ್ದರು ಅಂಥ ಒಂದು ಅವಕಾಶವನ್ನು ಈ ಕ್ರೀಡೆ ಕಲ್ಪಿಸ್ತಾ ಇತ್ತು. ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಈ ಕ್ರೀಡೆಗಳು. ನೋಡ್ರಿ, ಜನರು ಈ ಕ್ರೀಡೆಗಳನ್ನು ಯಾವುದಕ್ಕಾಗಿ ಆಡಲು ಪ್ರಾರಂಭಿಸ್ತಾರಪ್ಪ ಅಂದರೆ ಒಂದು ಮನೋರಂಜನೆಗಾಗಿ ಅಥವಾ ತಮ್ಮ ಟೈಮ್ ಪಾಸ್ ಮಾಡಲಿಕ್ಕೆ ಮತ್ತು ದೈಹಿಕ ವ್ಯಾಯಾಮ ಅಥವಾ ಶರೀರದ ವ್ಯಾಯಾಮಕ್ಕಾಗಿ ಕೂಡ ಆ ಜನರು ಏನು ಮಾಡಿದ್ರಪ್ಪ ಅಂದರೆ ಈ ಕ್ರೀಡೆಗಳನ್ನು ಆಡುವುದನ್ನು ಪ್ರಾರಂಭಿಸ್ತಾ ಇದ್ರು. ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ. ನೋಡ್ರಿ, ಈ ಕ್ರೀಡೆಗಳು ಏನಪ್ಪ ಅಂದರೆ ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಿ ಏನು ಮಾಡ್ತಿದ್ದಪ್ಪ ಅಂದರೆ ಎಲ್ಲರೂ ಕೂಡಿ ಆಡುವಂಥ ಅಥವಾ ಎಲ್ಲರೂ ಆಟ ಆಡಿ ನಲಿಯುವಂಥ ಒಂದು ಚಟುವಟಿಕೆ ಅಂತೇಳಿ ತಿಳಿಸಲಾಗಿದೆ. ಈ ಪಾಠವನ್ನು ಕಲಿತ ನಂತರ ನೀನು ಏನು ತಿಳ್ಕೊತೀಪ್ಪ ಅಂದರೆ ಕ್ರೀಡೆಗಳು ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿಯುವೆ. ಹಾಗೆ ಸಾಹಸ ಕ್ರೀಡೆಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳುವೆ. ಇನ್ನು ಭಾನುವಾರ ಶಾಲೆಗೆ ರಜೆ, ನಿನಗೆ ರಜೆ ಸಮಯವನ್ನು ನೀನು ಹೇಗೆ ಕಳೆಯುವೆ, ಏನೇನು ಮಾಡುವೆ ಇಲ್ಲಿ ಬರೇ. ಇನ್ನು ಇಲ್ಲಿ ಏನು ಕೊಡಲಾಗಿಪ್ಪ ಅಂದರೆ ಭಾನುವಾರ ಅಂತ ಎಲ್ಲ ಮಕ್ಕಳು ಕೂಡ ರಜೆ ಇರುತ್ತೆ, ಅಂದರೆ ಸೂಟಿ ಇರುತ್ತೆ. ಆ ಒಂದು ರಜೆ ಅಂದರೆ ನಿನಗೆ ಏನಪ್ಪ ಅಂದರೆ ತುಂಬ ಸಂತೋಷ ಅಥವಾ ಸಡಗರ. ಈ ಒಂದು ರಜೆಯ ಸಮಯವನ್ನು ನೀನು ಹೇಗೆ ಕಳಿತೀಯ ಅಥವಾ ಹೇಗೆ ದಿನ ಇರುತ್ತೆ ಅಂಥೇಳಿ ಇಲ್ಲಿ ಕಳೆಕೊಟ್ಟಿರುವಂಥ ಜಾಗದಲ್ಲಿ ಬರಬೇಕಾಗುತ್ತೆ ಮಕ್ಕಳೇ. ನೋಡಿರಿ, ನೀವೆಲ್ಲ ರಜೆಯ ದಿನದಲ್ಲಿ ಅಥವಾ ಒಂದು ರವಿವಾರ ಒಂದು ದಿನದಲ್ಲಿ ಏನೇನು ಕೆಲಸಗಳನ್ನು ಮಾಡ್ತೀಯ ಅದು ಯಾವ ರೀತಿ ಸಂತೋಷವನ್ನು ಪಡ್ತೀಯ ಅನ್ನೋದನ್ನು ಇಲ್ಲಿ ಒಂದು 4-5 ಸಾಲಿನಲ್ಲಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ಊರಿಗೆ ಹೋಗುತ್ತೇನೆ ಅಥವಾ ಅವತ್ತಿನ ದಿನ ಆಟಗಳನ್ನು ಆಡುತ್ತೇನೆ ಅಥವಾ ಯಾವುದೇ ಒಂದು ಗೆಳತಿಯ ಮನೆಗೆ ಹೋಗುತ್ತೇನೆ ಮತ್ತು ಒಳ್ಳೆಯ ಅಭ್ಯಾಸವನ್ನು ಮಾಡುತ್ತೇನೆ.
ಈ ರೀತಿ ನೀನು ಏನು ಮಾಡ್ತಿಲ್ಲ ಆ ಮನೆಯಲ್ಲಿ ಆ ಒಂದು ಎಲ್ಲ ಕಾರ್ಯಗಳನ್ನು ಇಲ್ಲಿ ನೀನು ಬರೀಬೇಕಾಗತ್ತೆ ಮಕ್ಕಳೇ. ಇನ್ನು ನೀನು ಮೇಲೆ ಬರೆದಿರುವಂಥ ಎಲ್ಲದರಲ್ಲಿ ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು. ಅದರಲ್ಲಿ ಆಟ ಇದೆಯೇ ನೋಡ್ರಿ, ಇಲ್ಲ ಮೇಲೆ ನೀವು ಏನು ಬರೆಯುತ್ತಿಲ್ಲ ಅದರಲ್ಲಿ ನಿನಗೆ ಯಾವುದರಿಂದ ಅತಿ ಹೆಚ್ಚಿನ ಒಂದು ಸಂತೋಷ ಸಿಗುತ್ತದೆ ಅಥವಾ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸಬೇಕಾಗುತ್ತೆ. ಅದರಲ್ಲಿ ನೀವು ಗುರುತಿಸುವಂಥ ಒಂದು ಸಾಲಿನಲ್ಲಿ ಆಟ ಇದೆಯಲ್ಲೋ ಅನ್ನೋದನ್ನು ನೀನು ಗುರುತಿಸಬೇಕಾಗುತ್ತೆ ಮಗುವೆ. ಇನ್ನು ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು. ಅದರಲ್ಲಿ ಆಟಗಳಿಂದ ಆಗುವ ಪ್ರಯೋಜನಗಳನ್ನು ಆಯ್ದು ಬರೆಯಿ. ನೋಡ್ರಿ, ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಹಲವಾರು ಒಂದು ಆಟ ಚಟುವಟಿಕೆಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಆಟಗಳಿಂದ ಆಗುವಂಥ ಒಂದು ಉಪಯೋಗಗಳೇನು ಅಥವಾ ಪ್ರಯೋಜನಗಳೇನು ಅನ್ನೋದನ್ನು ಕೆಳಗೆ ಒಂದು ಸಾಲುಗಳಲ್ಲಿ ಖಾಲಿ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಒಂದು ಆಟಗಳಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀನು ಮಾಡಬೇಕು ಅಂದರೆ ಆರಿಸಿ ಆ ಒಂದು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗುತ್ತೆ. ಒಂದೇ ನೋಡ್ರಿ, ಸಂತೋಷ ಇದೆ, ಬರೆಯುವ ಕೌಶಲ್ಯ, ಬುದ್ಧಿಶಕ್ತಿ ಬೆಳವಣಿಗೆ, ಸಹಕಾರ, ಮನೋರಂಜನೆ, ಸ್ಪರ್ಧಾ ಮನೋಭಾವ, ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವ, ಹಸಿವು ನಿವಾರಣೆ, ಪರಿಸರ ಸಂರಕ್ಷಣೆ, ದೈಹಿಕ ಕಸರತ್ತು, ಸ್ನೇಹ, ಜ್ಞಾನ, ಇದೆಲ್ಲ ಪಾಯಿಂಟ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಆಟದಿಂದ ಆಗುವಂಥ ಪ್ರಯೋಜನ ಬಗ್ಗೆ ಏನು ಮಾಡಬೇಕು ಅವನ್ನ ಆರಿಸಿ ಇಲ್ಲಿ ಒಂದು ಜಾಗದಲ್ಲಿ ಬರೀಬೇಕಾಗುತ್ತೆ. ಮೊದಲೇನಪ್ಪ ಅಂದರೆ ಸಂತೋಷ. ಈ ಒಂದು ಸಾಲಿನಲ್ಲಿ ಏನು ಬರಬೇಕು ಅಂದರೆ ಸಂತೋಷ ಬರೀಬೇಕು. ಅಂದರೆ ಆಟಗಳಿಂದ ನಮಗೆ ಸಂತೋಷ ಉಂಟಾಗುತ್ತದೆ. ಬುದ್ಧಿಶಕ್ತಿ ಕೂಡ ಬೆಳವಣಿಗೆ ಆಗುತ್ತದೆ. ಸಹಕಾರ ಮನೋಭಾವ ಕೂಡ ಬೆಳೆಯುತ್ತದೆ. ಮನೋರಂಜನೆ ಸಿಗುತ್ತದೆ. ಸ್ಪರ್ಧಾ ಮನೋಭಾವ ಕೂಡ ಬೆಳೆಯುತ್ತದೆ. ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವಂಥ ಮನೋಭಾವ ಕೂಡ ಸಿಗುತ್ತದೆ. ದೈಹಿಕ ಕಸರತ್ತು, ಸ್ನೇಹ ಮತ್ತು ಜ್ಞಾನ ಕೂಡ ಇಲ್ಲಿ ಅಭಿವೃದ್ಧಿ ಆಗುತ್ತದೆ. ಈ ರೀತಿ ಒಂದು ಪಾಯಿಂಟ್ಸ್ಗಳನ್ನು ನೀನು ಈ ಒಂದು ಬಿಟ್ಟ ಸ್ಥಳದಲ್ಲಿ ತುಂಬಿಕೊಳ್ಬೇಕಾಗುತ್ತೆ ಮಕ್ಕಳೇ. ಇನ್ನು ಈ ಚಿತ್ರಗಳನ್ನು ಗಮನಿಸು. ಇವರು ಪ್ರತಿದಿನವೂ ತಪ್ಪದೆ ಇವುಗಳನ್ನು ಮಾಡುತ್ತಾರೆ. ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆಯಿ. ಈ ಒಂದು ಚಿತ್ರವನ್ನು ನೋಡಿ ಏನಪ್ಪ ಅಂದರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಇವರು ವ್ಯಾಯಾಮವನ್ನು ಮಾಡುತ್ತಿದ್ದಾರೆ ಮತ್ತು ಯೋಗಾಸನವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ಇವರು ಜಿಮ್ನಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ. ಇವರು ಆಟವನ್ನು ಆಡ್ತಾ ಇದ್ದಾರೆ. ಅದನ್ನು ಇದೇ ರೀತಿ ನೀವು ನೋಡಿ ಚಿತ್ರಗಳನ್ನು ನೋಡಿ ಅವನು ಬಿಟ್ಟ ಸ್ಥಳದಲ್ಲಿ ತುಂಬಿಕೊಳ್ಳಿ. ಆಟ, ಯೋಗ, ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ನೋಡಿರಿ, ಆಟ, ಯೋಗ ಮತ್ತು ದೈಹಿಕ ವ್ಯಾಯಾಮಗಳನ್ನು ಮಾಡುವುದರಿಂದ ಅಥವಾ ನಿಯಮಿತವಾಗಿ ಮಾಡುವುದರಿಂದ ಏನಪ್ಪ ಅಂದರೆ ದೈಹಿಕ ಮತ್ತು ಮಾನಸಿಕದ ಒಂದು ಆರೋಗ್ಯ ಏನಾಗಪ್ಪ ಅಂದರೆ ಅಭಿವೃದ್ಧಿ ಆಗುತ್ತದೆ. ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳು ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ. ನೋಡಿರಿ, ದಿನವೂ ಕೂಡ ಇವನು ತಪ್ಪದೆ ನಾವು ಅಭ್ಯಾಸವನ್ನು ಮಾಡೋದ್ರಿಂದ ಅಥವಾ ಇವನು ಮಾಡೋದ್ರಿಂದ ಏನಾಗಪ್ಪ ಅಂದರೆ ನಮ್ಮ ನರಗಳು ಮತ್ತು ಸ್ನಾಯುಗಳ ಒಂದು ಹೊಂದಾಣಿಕೆ ಏನಾಗಪ್ಪ ಅಂದರೆ ಸರಿಯಾದ ರೀತಿಯಲ್ಲಿ ಜೋಡಣೆ ಉಂಟಾಗಿ ಅದು ಅಲ್ಲಿ ಬಲವು ಕೂಡ ಉಂಟಾಗುತ್ತದೆ. ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು. ನೋಡಿರಿ, ನಮ್ಮ ದೇಹದ ಅಥವಾ ನಮ್ಮ ಶರೀರದ ಒಂದು ತೂಕವನ್ನು ಮಾಡಪ್ಪ ಅಂದರೆ ಒಂದು ಸಮಸ್ಥಿತಿಯಲ್ಲಿ ಅಥವಾ ಸಮತೋಲನದ ಸ್ಥಿತಿಯಲ್ಲಿ ನಾವು ಇಡಬಹುದು. ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ. ನೋಡಿರಿ, ಈ ಯೋಗದಿಂದ ಅಥವಾ ವ್ಯಾಯಾಮದಿಂದ ನಮ್ಮ ದೇಹ ಏನಾಗಪ್ಪ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಅಥವಾ ಒಂದು ಸುಂದರ ಆಕಾರದಲ್ಲಿ ಏರ್ಪಡುತ್ತದೆ. ಅದನ್ನು ನಮ್ಮ ನೋಡೋಕ್ಕೆ ಏನಾಗಪ್ಪ ಅಂದರೆ ಅತಿ ಸುಂದರವಾಗಿ ಆ ಒಂದು ಶರೀರ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೋಡಿರಿ, ಈ ವ್ಯಾಯಾಮ ಮತ್ತು ಯೋಗಗಳು ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ. ಬಿಡುವಿನ ವೇಳೆಯ ಸದುಪಯೋಗವಾಗುತ್ತದೆ. ನೋಡಿರಿ, ಈ ಒಂದು ವ್ಯಾಯಾಮ ಅಥವಾ ಯೋಗಗಳನ್ನು ಮಾಡೋದ್ರಿಂದ ನಮಗೆ ಇದ್ದಂಥ ಬಿಡುವಿನ ಒಂದು ಸಮಯದಲ್ಲಿ ಅದು ಏನಾಗುತ್ತೆ ಅಂದರೆ ನಮಗೆ ಉಪಯೋಗಕ್ಕೆ ಬರುತ್ತದೆ. ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಿರಬಹುದು. ನೋಡಿರಿ, ಆ ಯೋಗ ಮತ್ತು ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೇನಾಗುತ್ತೆ ಮನೋರಂಜನೆ ಉಂಟಾಗುತ್ತದೆ. ಯಾಕಂದರೆ ಅಲ್ಲಿ ಇನ್ನೂ ಹಲವಾರು ಜನರು ಕೂಡ ಯೋಗ ಮಾಡಲು ಬಂದಿರೋದ್ರಿಂದ ಅವ್ರ ಜೊತೆ ನಾವು ಕೂಡ ಬೆರೆತು ಅಲ್ಲಿ ನಮಗೇನಾಗುತ್ತೆ ಮನೋರಂಜನೆ ಉಂಟಾಗುತ್ತದೆ. ಹಾಗೆ ಯೋಗ ಮಾಡೋದ್ರಿಂದ ಉಲ್ಲಾಸ ಉಂಟಾಗಿ ಸದಾ ನಾವು ಏನು ಮಾಡ್ತೀವಿ ಲವಲವಿಕೆಯಿಂದ ಅಥವಾ ನಗ್ನಗ್ತಾನೆ ಇರ್ತೀವಿ. ಇನ್ನು ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ? ನೋಡಿರಿ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ನೋಡಿರಿ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಕ್ರೀಡೆಗಳಿಂದ ಏನಾಗುತ್ತೆ ಅಂದರೆ ದೇಶ ವಿದೇಶಗಳ ನಡುವೆ ಉಂಟಾಗುತ್ತೆ ಸ್ನೇಹ ಉಂಟಾಗುತ್ತದೆ, ಸೌಹಾರ್ದತೆ ಹೆಚ್ಚುತ್ತದೆ, ಹಾಗೆ ಪರಸ್ಪರ ಬಾಂಧವ್ಯ ಬೆಳೆದು ಏನಾಗುತ್ತೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ಕ್ರಿಕೆಟನ್ನು ನಮ್ಮ ದೇಶದವರು ಬೇರೆ ದೇಶದಲ್ಲಿ ಆಡ್ತಾರೆ. ಆ ಬೇರೆ ದೇಶದವರು ಕೂಡ ಏನು ಮಾಡ್ತಾರೆ ನಮ್ಮ ದೇಶದಲ್ಲಿ ಆಡೋದ್ರಿಂದ ಏನಾಗುತ್ತೆ ಅಂದರೆ ಎರಡೂ ದೇಶಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳವಣಿಗೆ ಆಗುತ್ತದೆ. ವೈರತ್ವ ಏನಾಗುತ್ತೆ ಅಲ್ಲಿ ಒಂದು ಉತ್ತಮ ಸಂಬಂಧ ಏರ್ಪಡುತ್ತದೆ.
ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶದೊಂದಿಗೆ ಆಡುತ್ತಿರುವ ಯಾವುದಾದ್ರೂ ಒಂದು ಕ್ರೀಡೆ ಚಿತ್ರವನ್ನು ಅಂಟಿಸು. ಅಂದರೆ ಇಲ್ಲಿ ಏನೋ ಒಂದು ಸ್ಥಳವನ್ನು ಕೊಟ್ಟಿದ್ದಾರಲ್ಲ, ಈ ಸ್ಥಳದಲ್ಲಿ ಏನು ಮಾಡಬೇಕು ಅಂದರೆ ಪೇಪರ್ನಲ್ಲಿ ಅಥವಾ ದಿನಪತ್ರಿಕೆಯಲ್ಲಿ ಬರುವಂಥ ಕ್ರೀಡೆಯ ಅಥವಾ ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಆ ಒಂದು ಕ್ರಿಕೆಟದ ಒಂದು ಚಿತ್ರವನ್ನು ಕತ್ತರಿಸಿ ಒಂದು ಬಿಟ್ಟು ಸ್ಥಳದಲ್ಲಿ ಅಥವಾ ಒಂದು ಖಾಲಿ ಜಾಗದಲ್ಲಿ ಅದನ್ನು ಅಂಟಿಸಬೇಕಾಗುತ್ತೆ ಮಕ್ಕಳೇ. ಇದೊಂದು ಸ್ಥಳದಲ್ಲಿ ಏನು ಮಾಡಿರಿ, ಅವ್ನು ಪೇಪರಲ್ಲಿ ಬಂದಿರುವಂಥ ಒಂದು ಕ್ರೀಡೆಯ ಅಥವಾ ಆಟದ ಒಂದು ಚಿತ್ರವನ್ನು ಕತ್ತರಿಸಿ ಇಲ್ಲಿ ಅಂಟಿಸ್ರಿ. ಈ ಚಿತ್ರಗಳನ್ನು ನೋಡು. ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರು ಬರೆ. ಅಂದರೆ ಕೆಳಗಡೆ ಒಂದಿಷ್ಟು ಚಿತ್ರಗಳನ್ನು ಅಥವಾ ಆಟದ ಚಿತ್ರಗಳನ್ನು ಕೊಡಲಾಗಿದೆ. ಆ ಚಿತ್ರಗಳು ಯಾವ ಅಂತೇಳಿ ಗುರುತಿಸಿ ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಬರಿಬೇಕಾಗುತ್ತೆ. ಈ ಚಿತ್ರಗಳು ಯಾವ ಅನ್ನೋದನ್ನು ಇಲ್ಲಿ ಕೆಳಗಡೆ ಬರಿಬೇಕಾಗುತ್ತೆ. ಒಂದೇದು ಯಾವಪ್ಪ ಅಂದರೆ ಪರ್ವತಾರೋಹಣ. ಯಾವುದು? ಪರ್ವತಾರೋಹಣ. ಇದು ಪರ್ವತಾರೋಹಣ. ಇಲ್ಲಿ ಕೆಳಗಡೆ ಅಂತೂ ಸಾಲುಗಳನ್ನು ಕೊಡಲಾಗಿದೆ ಮಕ್ಕಳೇ. ಇಲ್ಲಿ ನೀವು ಆಯ್ಕೆ ಮಾಡಿದನ್ನು ಬಿಡಬೇಕಾಗುತ್ತೆ. ತೆಪ್ಪದಾಟ, ಪರ್ವತಾರೋಹಣ, ಆಕಾಶ ನೆಗೆತ, ಪರ್ವತಚಾರಣ, ಪರ್ವತ ಕಾಲು ಬಂಡಿ. ಇದು ತೆಪ್ಪದಾಟ. ಇದು ತೆಪ್ಪದಾಟ. ಇದು ಪರ್ವತ ಕಾಲು ಬಂಡಿ. ಇದು ಪರ್ವತ ಚಾರಣ. ಇದು ಆಕಾಶ ನೆಗೆತ. ಈ ರೀತಿ ಚಿತ್ರಗಳಲ್ಲಿ ಕೆಳಗಡೆ ನೀವು ಮಾಡಿರಿ, ಇಲ್ಲಿ ಬರೀರಿ ಮಕ್ಕಳೇ. ಇನ್ನು ಈ ಚಿತ್ರಗಳನ್ನು ನೋಡಿದಾಗ ಹಬ್ಬ ಎಂದು ಅನಿಸುತ್ತದೆ ಅಲ್ಲವೇ? ಇವು ಕೂಡ ಕ್ರೀಡೆಗಳೇ. ಇವುಗಳನ್ನು ಸಾಹಸ ಕ್ರೀಡೆಗಳು ಎನ್ನುತ್ತಾರೆ. ನೋಡ್ರಿ, ಈ ಮೇಲಿನ ಚಿತ್ರಗಳನ್ನು ನೋಡ್ರಿ ಏನಿಸ್ತಪ್ಪ ನಮಗೆ ಹಬ್ಬ ಅನಿಸ್ತದೆ. ಅಂದರೆ ಇವರು ಇಷ್ಟೆಲ್ಲ ಸಾಹಸವನ್ನು ಮಾಡ್ತಾರೆ ಅಂತೇಳಿ ನಮಗೆ ಆಶ್ಚರ್ಯವಾಗುತ್ತದೆ. ಅದರಿಂದ ಇವುಗಳನ್ನು ನಾವೇನು ಕರಿತೀವಪ್ಪ ಅಂದರೆ ಸಾಹಸ ಕ್ರೀಡೆಗಳು ಅಂತೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳು, ಇನ್ನು ಕೆಳಗಡೆ ನೋಡ್ರಿ, ಇಲ್ಲಿ ಕೆಲವು ಗ್ರಾಮೀಣ ಸಾಹಸ ಕ್ರೀಡೆಗಳ ಚಿತ್ರಗಳನ್ನು ನೀಡಲಾಗಿದೆ. ಇವುಗಳ ಹೆಸರನ್ನ ಹಿರಿಯರ ಸಹಾಯದಿಂದ ಬರೆ ಅಂತೇಳಿ ಕೊಟ್ಟಿದ್ದಾರೆ. ಈ ಮೊದಲೇ ಒಂದು ಚಿತ್ರವನ್ನು ನೋಡ್ರಿ, ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಭಾರವನ್ನು ಎತ್ತಾ ಇದ್ದಾನೆ. ಹಾಗಾದರೆ ಈ ಒಂದು ಚಿತ್ರದ ಅರ್ಥ ಏನಪ್ಪ ಅಂದರೆ ಭಾರ ಎತ್ತುವುದು. ಇಲ್ಲಿ ಭಾರ ಎತ್ತುವುದು ಅಂತೇಳಿ ಬರಬೇಕು. ಭಾರ ಎತ್ತುವುದು. ಇನ್ನು ಇಲ್ಲಿ ಹಗ್ಗ ಕಟ್ಟಿ ಮೇಲೆತ್ತುವುದು. ಇಲ್ಲಿ ಹಗ್ಗವನ್ನು ಕಟ್ಟಿ ಮಾಡ್ತಾರಪ್ಪ ಅಂದರೆ ಮೇಲಕ್ಕೆ ಎತ್ತಾ ಇದ್ದಾರೆ. ಅಂದರೆ ಹಗ್ಗ ಕಟ್ಟಿ ಮೇಲಕ್ಕೆ ಎತ್ತುವುದು. ಇಲ್ಲಿ ಹಗ್ಗ ಎಳೆಯುವುದು. ಇದನ್ನು ನಾವು ಹಗ್ಗ ಎಳೆಯುವುದು ಅಂತೇಳಿ ಕರಿಬೇಕಾಗುತ್ತೆ. ಇದು ಹಗ್ಗ ಎಳೆಯುವುದು. ಇನ್ನು ಇದು ಕುಸ್ತಿ. ನಾವೆಲ್ಲ ಅಖಾಡಗಳಲ್ಲಿ ನೋಡಿರ್ಬೋದು ಅಥವಾ ಜಾತ್ರೆ ಉತ್ಸವಗಳಲ್ಲಿ ನೋಡಿರ್ಬೋದು. ಕುಸ್ತಿಯನ್ನು ಯಾವ ರೀತಿ ಹಿಡಿತಾರೆ ಅನ್ನೋದನ್ನು, ಕುಸ್ತಿಯನ್ನು ಯಾವ ರೀತಿ ಆಡ್ತಾರೆ ಅನ್ನೋದನ್ನು ನಾವೆಲ್ಲ ನೋಡಿರ್ಬೋದು. ಅದಕ್ಕೆ ಇದನ್ನು ಇಲ್ಲಿ ಕುಸ್ತಿ ಆಡುವುದು ಅಂತೇಳಿ ಬರೀಬೇಕು. ಇನ್ನು ಇದೆಲ್ಲ ನಿಮಗೆಲ್ಲ ಗೊತ್ತಿದೆ, ಶಾಲೆಯಲ್ಲಿ ಅಥವಾ ಯಾವುದೊಂದು ಸ್ಪರ್ಧೆಯಲ್ಲಿ ಮಲ್ಲಗಂಬ ಇರುವುದು ಅಥವಾ ಮಲ್ಲಗಂಬದ ಆಟ ಅಂತೇಳಿ ನಾವು ಕರಿತೀವಿ. ಅದಕ್ಕಾಗಿ ಇಲ್ಲಿ ಮಲ್ಲಗಂಬದ ಸಾಹಸ ಅಂತೇಳಿ ಬರೀಬೇಕು. ಮಲ್ಲಗಂಬದ ಸಾಹಸ. ಇನ್ನು ದೋಣಿಗಳ ಸ್ಪರ್ಧೆ. ಇದನ್ನು ನಾವು ಏನು ಕರಿತೀವಪ್ಪ ಅಂದರೆ ದೋಣಿಗಳ ಸ್ಪರ್ಧೆ ಅಂತ ಕರಿತೀವಿ. ಇಲ್ಲಿ ಬರೀರಿ ದೋಣಿಗಳ ಸ್ಪರ್ಧೆ ಅಂತೇಳಿ ಬರೀರಿ. ಇನ್ನು ಇಲ್ಲಿ ನೋಡ್ರಿ, ನಿನ್ನ ಕುಟುಂಬದವರಿಗೆ ತಿಳಿದಿರುವ ಯಾವುದಾದ್ರೂ ಒಂದು ಸಾಹಸ ಕ್ರೀಡೆಯ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನಿನ್ನ ಕುಟುಂಬದವರು, ನಿಮ್ಮ ಅಣ್ಣ ಆಗಿರ್ಬೋದು, ಅಪ್ಪ ಆಗಿರ್ಬೋದು ಅಥವಾ ಚಿಕ್ಕಪ್ಪ ಆಗಿರ್ಬೋದು, ಅವರಿಗೆ ಗೊತ್ತಿರುವಂಥ ಯಾವುದೇ ಒಂದು ಸಾಹಸ ಕ್ರೀಡೆ, ಅವರು ಮಾಡುವಂಥ ಒಂದು ಯಾವುದೇ ಒಂದು ಸಾಹಸದ ಕ್ರೀಡೆ ಬಗ್ಗೆ ನಿಮಗೆ ಗೊತ್ತಿದ್ರೆ ಅದನ್ನು ಅವರಿಂದ ಸಂಗ್ರಹಿಸಿ ಇಲ್ಲಿ ಬರೆ ಅಂತೇಳಿ ಕೊಟ್ಟಿದ್ದಾರೆ. ಏನು ಮಾಡಬೇಕು ಮಕ್ಕಳೇ, ನಿಮ್ಮ ಮನೆಯಲ್ಲಿ ಕೇಳಿ ತಿಳಿದು ಇಲ್ಲಿ ಒಂದು ಅದರ ಸಾಹಸದ ಕ್ರೀಡೆ ಬಗ್ಗೆ ಇಲ್ಲಿ ಬರೀಬೇಕಾಗುತ್ತೆ. ಅದೊಂದು ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು, ಪರ್ವತಾರೋಹಣ ಆಗಿರ್ಬೋದು, ಆಕಾಶ ಜಿಗಿತ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಸೈಕಲ್ ಸ್ಕೇಟಿಂಗ್ ಆಗಿರ್ಬೋದು, ಇಂಥ ಒಂದು ಕ್ರೀಡೆಗಳ ಬಗ್ಗೆ ನೀವು ಅದನ್ನು ವಿಷಯವನ್ನು ಸಂಗ್ರಹಿಸಿ ಇಲ್ಲಿ ಬರೀಬೇಕಾಗತ್ತೆ. ಮಕ್ಕಳೇ, ಇಲ್ಲಿಗೆ ಇವತ್ತು ಇದೊಂದು ಪಾಠ, 4ನೇ ಪಾಠ ಮುಕ್ತಾಯವಾಯಿತು. ಇನ್ನು ಮುಂದಿನ ಪಾಠದಲ್ಲಿ ಮತ್ತೆ 5ನೇ ಪಾಠದ ಬಗ್ಗೆ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಒಂದು ಪಾಠವನ್ನು ಸರಿಯಾಗಿ ತಿಳ್ಕೊಳ್ಳಿ, ಹಾಗೆ ಒಂದು ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಾಳೆ ವಿಡಿಯೋದಲ್ಲಿ ಮತ್ತೆ